ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಗೆ ಹೇಳಿದ್ದೆ GS1 ಬಾರ್ಕೋಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. GS1 ಬಾರ್ಕೋಡ್ ಏನು ಅಥವಾ EN ಬಾರ್ಕೋಡ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಬಾರ್ಕೋಡ್ ಏನು, ಕಂಪಲ್ಸರಿ ಅದು ಬೇಕೇ ಬೇಕಾ ಒಂದು ಪ್ರಾಡಕ್ಟ್ಗೆ ಅಂತ ತಿಳ್ಕೊಳ್ಳೋಣ. ಈಗ ಬಾರ್ಕೋಡ್ಸ್ ಜನರಲಿ ಏನಾಗುತ್ತೆ, ನೀವು ನೋಡಿರ್ಬೋದು ಹಿಂದ್ಗಡೆ ಡಿಮಾರ್ಟಲ್ಲಿ ಅಥವಾ ನೀವು ಯಾವ್ದಾದ್ರು ಶಾಪಿಂಗ್ ಹೋದಾಗ ಹಿಂದ್ಗಡೆ ಸ್ಕ್ಯಾನ್ ಮಾಡ್ತಾರೆ ಆ ಪ್ರಾಡಕ್ಟ್ನ. ಸೊ ಅದು ಲೀಗಲಿ ಅಥವಾ ನೀವು ಕಾಂಪ್ಲಿಯನ್ಸ್ ಈ ಇದು ಲೇಬಲ್ ಲೀಗಲ್ ಮೆಟ್ರಾಲಜಿ ಈ ಥರದ್ದೆಲ್ಲ ಇದರಲ್ಲಿ 100% ಅದು ಬೇಕೇ ಬೇಕಾ ಅಂತ ಅಂದರೆ ನಾಟ್ ನೆಸೆಸರಿ. ಸೊ ಬಾರ್ಕೋಡಿಂದ ಏನಾಗುತ್ತೆ ಅಂದರೆ ಟ್ರ್ಯಾಕಿಂಗೋಸ್ಕರ ನಿಮ್ಮದು ಸ್ಟಾಕ್ ಇರುತ್ತೆ. ಈಗ ನಿಮ್ಮ ಕಂಪ್ನಿಯಲ್ಲಿ ಆ ಪ್ರಾಡಕ್ಟ್ಗೆ ಒಂದು ಹೆಸರು ಇಟ್ಕೊಂಡಿರ್ತೀರ, ಅದನ್ನು SKU ನೇಮ್ಸ್ ಅಂತ ಬರುತ್ತೆ, SKU ಅಂತ. ಸೊ ಇಂಟರ್ನ್ಯಾಷನಲಿ ಅದಕ್ಕೊಂದು ಹೆಸರು ಇರುತ್ತೆ, ಅದು HSN ಕೋಡ್ಸ್ ಅಂತ ಇರುತ್ತೆ. ಸೊ ಅದು ಬಿಟ್ಟರೆ ಅಮೆಝಾನಲ್ಲಿ ನೀವು ನೋಡಿದ್ರೆ ಅಮೆಝಾನಲ್ಲಿ ಒಂದು ಸಪ್ರೇಟ್ ಅದಕ್ಕೆ ASIN ನಂಬರ್ ಅಂತ ಕೋಡ್ ಇರುತ್ತೆ, ASIN ನಂಬರ್ ಅಂತ. ಫ್ಲಿಪ್ಕಾರ್ಟಲ್ಲಿ ಬೇರೆ ಇರುತ್ತೆ. ಈ ಥರದ್ದೆಲ್ಲ ಅವ್ರವ್ರ ಇಂಟರ್ನಲ್ ಆರ್ಗನೈಸೇಷನ್ಸ್ಗೆ ಒಂದೊಂದು ನಂಬರ್ ಇಟ್ಕೊಂಡಿರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟು ನೀವು ಪ್ಯಾನ್ ಕೇಕ್ ಆಗ್ಬೋದು, ಮ್ಯೂಸ್ಲಿ ಆಗ್ಬೋದು, ಈಗ ಆಚೆ ಚೆಕ್ಔಟ್ ಆದಾಗ ಅದ್ರದ್ದು MRP ಇನ್ಫಾರ್ಮೇಷನ್ಸ್ ಎಲ್ಲ ERP ಸಿಸ್ಟಮ್ಸಲ್ಲಿ ಅದನ್ನು ಆಲ್ರೆಡಿ ಎಂಟ್ರ್ ಮಾಡಿರ್ತಾರೆ. ಸೊ ಅದನ್ನು ಪದೇ ಪದೇ ಮ್ಯಾನ್ಯುಲಿ ಎಂಟ್ರ್ ಮಾಡೋಕ್ಕಾಗಲ್ಲ. ಈ ಬಿಗ್ ರಿಟೇಲ್ ಚೈನ್ಸಲ್ಲೆಲ್ಲ ನೀವು ಲಿಸ್ಟ್ ಮಾಡಿದಾಗ ಅದನ್ನು ಮ್ಯಾನ್ಯುಲಿ ಎಂಟ್ರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಾರ್ಕೋಡ್ಸ್ ಇದ್ದರೆ ಒಂದು ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರಿಗೆ, ನೀವು ನೋಡಿರ್ಬೋದು ಡೆಕಾಥ್ಲಾನಲ್ಲಿ ಒಂದು ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ. ಸೊ ಎಲ್ಲ ಲಿಸ್ಟ್ ಬಂದುಬಿಡುತ್ತೆ, ಪ್ರೈಸಿಂಗ್ದು ಮತ್ತು ಐಟಮು ಈ ಥರದ್ದೆಲ್ಲ. ಸೊ ಅದಕ್ಕೆ ಅಲ್ಲಿ ನಿಮಗೆ ಬಾರ್ಕೋಡ್ಸ್ ಹೆಲ್ಪ್ ಆಗುತ್ತೆ, ನಿಮಗೆ ಟ್ರ್ಯಾಕಿಂಗಿಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಸ್ಟಾಕ್ ಮೇಂಟೆನೆನ್ಸ್ಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ GS1 ಎಸ್ಪೆಷಲಿ ಈ ಥರದ ಸಿಸ್ಟಮ್ಸಲ್ಲೆಲ್ಲ ನಿಮಗೆ ಬ್ಯಾಕ್ ಎಂಡಲ್ಲಿ ಏನಾದರೂ ಅಪ್ಡೇಟ್ ಮಾಡಿದ್ರೆ ಅದನ್ನು, ಈಗ ಜನರಲ್ ರೀಕಾಲು ಅಥವಾ ಆ ಪ್ರಾಡಕ್ಟ್ ಅವೈಲೇಬಲ್ ಇದೆಯಾ ಅದ್ರದ್ದು ಏನಾದ್ರು ಇನ್ಫಾರ್ಮೇಷನ್ಸ್ ನೀವು ಬ್ಯಾಕ್ ಎಂಡಲ್ಲಿ ವೆರಿಫೈ ಮಾಡಬೇಕಂದ್ರೆ, ಡಬಲ್ ವೆರಿಫೈ, ಅಥೆಂಟಿಸಿಟಿ ವೆರಿಫೈ ಮಾಡಬೇಕಂದ್ರೆ ಆವಾಗ ಅದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಅದರ್ವೈಸ್ ಬೇರೆ ಜನರಲ್ ಬಾರ್ಕೋಡ್ಸ್ ಬರುತ್ತೆ ನಿಮ್ಮ ಇಂಟರ್ನಲ್ ಟ್ರ್ಯಾಕಿಂಗ್ ಪರ್ಪಸ್ಗೆ. ಯಾಕಂದರೆ GS1 ಬಾರ್ಕೋಡು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬೇರೆ ಬಾರ್ಕೋಡ್ ಕಂಪೇರ್ ಮಾಡಿದ್ರೆ. ಸೊ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ, ಬಿಗಿನಿಂಗು ನಿಮ್ಮ ಸುತ್ತಮುತ್ತನೇ ಸೇಲ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಯಾವುದು ಮೇನ್ ರಿಟೇಲ್ ಚೈನ್ಸ್ಗೆ ಹೋಗ್ತಾ ಇಲ್ಲ, ಆಫ್ಲೈನಲ್ಲಿ ಎಲ್ಲೋ ಹೋಗಿ ಸೇಲ್ ಮಾಡ್ತಾ ಇದ್ದೀರಾ, ಆಗ ನಿಮಗೆ ಬಾರ್ಕೋಡ್ ನೆಸೆಸಿಟಿ ಇಲ್ಲ. ನೀವು ಅಂಟಿಲ್ ನೀವು ಸ್ಟಾಕ್ನ ನೀವು ಮೇಂಟೈನ್ ಮಾಡ್ಕೋತೀರಾ ಅಥವಾ ಕೌಂಟ್ ಮಾಡ್ಕೋತೀರಾ ಅಂತ ಅಂದರೆ ಆ ಬಾರ್ಕೋಡ್ ಏನು ನೆಸೆಸಿಟಿ ಇಲ್ಲ ನಿಮಗೆ. ಯಾವಾಗ ನೀವು ಡಿಜಿಟಲಿ ನೀವು ಆನ್ಬೋರ್ಡ್ ವೇರ್ ಹೌಸು ಅಥವಾ ದೊಡ್ಡ ರಿಟೇಲ್ ಚೈನ್ಸ್ಗೆ, ಈಗ ಕಾಮರ್ಸ್ ಆಗ್ಬೋದು ಅಥವಾ ರಿಲಯನ್ಸ್ ಫ್ರೆಶ್ ಆಗ್ಬೋದು, ಈ ಥರದ ಬೇರೆ ಮಾರ್ಟ್ಗಳಿಗೆಲ್ಲ ಕೊಡೋಕೆ ಹೋದಾಗ ಅಲ್ಲಿ ನಿಮಗೆ ಕಂಪಲ್ಸರಿ ಬಾರ್ಕೋಡ್ ಬೇಕಾಗುತ್ತೆ. ಅದರಲ್ಲೂ GS1 ಬಾರ್ಕೋಡ್ ಕಂಪಲ್ಸರಿ ಬೇಕಾಗುತ್ತೆ. ಅದಿಲ್ಲ ಅಂದರೆ ಅವ್ರು ತೊಗೊಳ್ಳಲ್ಲ ನಿಮ್ಮ ಪ್ರಾಡಕ್ಟ್ನ. ಸೊ ನೀವು ಚಿಕ್ಕ ಪುಟ್ಟ ಒಂದು ಸ್ಟ್ಯಾಂಡ್ ಅಲೋನ್ ಮಾರ್ಟ್ಗಳಿಗೆ ಕೊಡಬೇಕಂದ್ರೆ ಅಲ್ಲೇನು GS1 ಬಾರ್ಕೋಡ್ ನೆಸಿಟಿ ಇಲ್ಲ. ಜನರಲ್ ಬಾರ್ಕೋಡ್ನ ನೀವು ತೊಗೋಬೋದು, ಅದು ಕಾಸ್ಟ್ ಕಮ್ಮಿ ಇರುತ್ತೆ. ಸೊ ಇದಿಷ್ಟು ನಿಮಗೆ ಬಾರ್ಕೋಡ್ ರಿಲೇಟೆಡ್ ಇನ್ಫಾರ್ಮೇಷನ್ಸು. ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಐ ವಿಲ್ ಎಕ್ಸ್ಪ್ಲೈನ್ more about how to get the GS1 barcode. Okay, until then, take care. Bye.